ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ತಮ್ಮಯ್ಯ ಸರ್ ಅವರು ಬರೆದಿರುವಂತಹ ಸ್ಪರ್ಧಾ ವಿಕಾಸ ಸರಣಿಯ ಸಮಗ್ರ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ. ಈ ಪುಸ್ತಕ ನಿಮಗೆ 2 ಸಂಪುಟಗಳಲ್ಲಿ ಲಭ್ಯವಿರುತ್ತೆ, ಸಂಪುಟ 1 ಮತ್ತು ಸಂಪುಟ 2. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಸಂಪುಟ 1ರ ಒಂದು ಮುಖಪುಟವಾಗಿರುತ್ತೆ. ಇದು ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿಯಾಗಿದ್ದು ಯಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ, ಸಹಾಯಕ ಪ್ರಾಧ್ಯಾಪಕರು, ಪದವಿ ಪೂರ್ವ ಉಪನ್ಯಾಸಕರು, ಅನಂತರ ಪ್ರೌಢಶಾಲಾ ಶಿಕ್ಷಕರು, NET, KSET, ಗ್ರೂಪ್ ಸಿ, FDA, SDA ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪುಸ್ತಕ ನಿಮಗೆ ಬಹಳಷ್ಟು ಉಪಯುಕ್ತವಾಗಲಿದೆ ಅಂತ ಹೇಳ್ಬೋದು. ಇಲ್ಲಿ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮವನ್ನು ಆಧರಿಸಿ ಅಧ್ಯಯನ ಮಾಡಿ ಈ ಒಂದು ಕೈಪಿಡಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಸೊ ಇದರ ಸ್ಯಾಂಪಲನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪರಿವಿಡಿಯನ್ನು ಒಂದು ಸಲ ನೋಡ್ಕೊಳ್ಳಿ. ಸಾಕಷ್ಟು ವಿಷಯಗಳನ್ನು ಇಲ್ಲಿ ಕವರ್ ಮಾಡಲಾಗಿದೆ. ಓಕೆ, ಸಮಗ್ರ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಇದಾಗಿದ್ದು ಇದರ ಒಂದು ಪರಿವಿಡಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪುಟ 1ರ ಪರಿವಿಡಿ ಇದು. ಕನ್ನಡ ವರ್ಣಮಾಲೆ, ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು, ಭಾಷಾ ವಿಜ್ಞಾನ, ಕನ್ನಡ ವ್ಯಾಕರಣ ಪರಂಪರೆ, ಧ್ವನಿಮ ಮತ್ತು ಆಕೃತಿಮ, ವಾಕ್ಯಗಳು, ಹೀಗೆ ಒಟ್ಟು 51 ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕವರ್ ಮಾಡಲಾಗಿದೆ. ಓಕೆ, ಈ ಒಂದು ಡೆಮೋ PDF ಅನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮಂಡೇ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಈಗ ನೀವು ಸದ್ಯದಲ್ಲೇ ಈ ಒಂದು ಡೆಮೋ PDF ಅನ್ನು ನೋಡಬೇಕು ಅಂದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರನ್ನು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಈಗ ನೀವಿಲ್ಲಿ ಪರಿವಿಡಿಯನ್ನು ನೋಡಿದ ಹಾಗೆ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯವರೆಗೂ ಒಟ್ಟು 51 ಕಾನ್ಸೆಪ್ಟ್ಗಳನ್ನು ಸಂಪುಟ 1ರಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸ್ಯಾಂಪಲ್ ಪ್ರಶ್ನೆಯನ್ನು ನೋಡಿ, ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅಂತಂದರೆ, ಮೊದಲನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2004-2007ರಲ್ಲಿ ಕೇಳಿದ್ದಾರೆ. ಸೊ ಯಾವ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಸೊ ಈ ರೀತಿ ವಿವರಣೆಯೊಂದಿಗೆ ನೀವು ಓದ್ತಾ ಹೋದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಕುರಿತಾಗಿ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಸರಿಯಾದ ಉತ್ತರವನ್ನು ಆತ್ಮವಿಶ್ವಾಸದಿಂದ ಆಯ್ಕೆ ಮಾಡ್ಬೋದು. ನಾವು ಯಾವುದೇ ಒಂದು ಪ್ರಶ್ನೆಯನ್ನು ಸುಮ್ಮನೆ ಅದು ಪ್ರಶ್ನೆ ಅದಕ್ಕೆ ಉತ್ತರ ಓದ್ತಾ ಹೋದರೆ ಅದು ಒಂದು ಸೂಕ್ತವಾದಂತಹ ತಯಾರಿ ಆಗಲ್ಲ. ಅದರ ಜೊತೆಗೆ ಹೆಚ್ಚಿನ ವಿವರಣೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ಅಂತಹ ಒಂದು ತಯಾರಿಗೆ ಈ ಪುಸ್ತಕ ನಿಮಗೆ ಖಂಡಿತವಾಗ್ಲೂ ಸಹಾಯಕವಾಗಲಿದೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಜಸ್ಟ್ ಸ್ಯಾಂಪಲ್ ಡೆಮೋ PDF ಆಗಿರುತ್ತೆ. ಸೊ ಇದರ ಒಂದು PDF ನಿಮಗೆ ಬೇಕು ಅನ್ನೋದಾದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಮೋ PDF ಅನ್ನು ನೋಡಿ ಆನಂತರ ಪುಸ್ತಕವನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಈಗ ಇದೇ ರೀತಿಯಾಗಿ ಸಂಪುಟ 2ರ ಒಂದು ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಸಂಪುಟ 2, ಸಮಗ್ರ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ. ಸೊ ಇದು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಮತ್ತು ಯಾವೆಲ್ಲ ಸಿಲೆಬಸನ್ನು ಇದು ಕವರ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸಂಪುಟ 2ರ ಪರಿವಿಡಿಯಲ್ಲಿದೆ. ಪ್ರಾಚೀನ ಪೂರ್ವ ಶಾಸನ ಸಾಹಿತ್ಯ, ಅನಂತರ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ, ಪ್ರಾಚೀನ ಕನ್ನಡ ಸಾಹಿತ್ಯ ರಾಜಾಶ್ರಯ, ಜೊತೆಗೆ ಪ್ರಾಚೀನ ಕನ್ನಡ ಕವಿ ಕೃತಿ ಕಾಲ ದೇಶ ವಚನ ಸಾಹಿತ್ಯ, ಅನಂತರ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ದಾಸ ಸಾಹಿತ್ಯ, ಕಾವ್ಯ ರಚನೆ, ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಅಂತ ಇದೆ. ಜೊತೆಗೆ ಆಧುನಿಕ ಕನ್ನಡ ಸಾಹಿತ್ಯ ಗದ್ಯ, ಅನಂತರ ಮಹಿಳಾ ಲೇಖಕಿಯರು, ಭಾಷಾ ಸಂಶೋಧಕರು, ಅನಂತರ ಕರ್ನಾಟಕದ ವೈಶಿಷ್ಟ್ಯಗಳು, ಪಂಪ ಪ್ರಶಸ್ತಿ ಪುರಸ್ಕೃತರು, ಹೀಗೆ ಈ ಎಲ್ಲ ಅಂಶಗಳನ್ನು ಸಂಪುಟ 2ರಲ್ಲಿ ಕವರ್ ಮಾಡಲಾಗಿದೆ. ಪ್ರತಿಯೊಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗಿದ್ದಾರೆ. ಸೊ ಇದರಿಂದ ನಿಮಗೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದಂಗಾಗುತ್ತೆ. ಜೊತೆಗೆ ಹೆಚ್ಚಿನ ವಿವರಣೆಯನ್ನು ಕೂಡ ನೀವು ತಿಳ್ಕೊಂಡಂಗಾಗತ್ತೆ. ಓಕೆ, ಸೊ ಇದೆಲ್ಲ ಕೂಡ ನೀವು ಓದ್ಕೊಂಡ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ತಯಾರಿಯನ್ನು ಮಾಡ್ಕೊಂಡಂಗಾಗತ್ತೆ.
ಈಗ ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಈಗ ಇನ್ನೇನು ಸದ್ಯದಲ್ಲೇ ನಿಮಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆ ಹೊರಬೀಳಲಿದೆ. ಯಾವ ಪುಸ್ತಕವನ್ನು ಓದಬೇಕು ಅಂತ ಹೇಳಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಅಂಥವ್ರು ಎಲ್ರಿಗೂ ಕೂಡ ಸಹಾಯಕವಾಗಲಿ ಅಂತ ಹೇಳಿ ಈ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇದು ಕೇವಲ ಪ್ರೌಢಶಾಲಾ ಶಿಕ್ಷಕರಿಗಷ್ಟೇ ಅಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾಗುತ್ತೆ. ಓಕೆ, ನಾವು ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀವಿ ಅಂತ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಬಹಳಷ್ಟು ಮುಖ್ಯವಾಗಿರುತ್ತೆ ಅಲ್ವಾ. ಸೊ ಆ ಒಂದು ತಯಾರಿಗೆ ಈಗ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನು ಕವರ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡೋದಕ್ಕಾಗಲ್ಲ. ಈ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಒಂದು ಕಡೆ ಲಭ್ಯ ಆದಂಗೆ ಆಗುತ್ತೆ. ಜೊತೆಗೆ ನಿಮಗೆ ಬರೀ ಪ್ರಶ್ನೆ ಉತ್ತರ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತಹ ವಿವರಣೆ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನೀವು ಈ ಪುಸ್ತಕವನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಡೆಮೋ PDF ಒಂದು ಸಲ ನೋಡ್ಕೊಳ್ಳಿ. ಸೊ ಅದರ ಉಪಯೋಗ ಏನಾಗುತ್ತೆ ಅನ್ನೋದನ್ನು ನಿಮಗೆ ಆ ಡೆಮೋ PDF ನೋಡಿದಾಗಲೇ ಗೊತ್ತಾಗುತ್ತೆ. ಪುಸ್ತಕದ ಕ್ವಾಲಿಟಿ ಏನಿದೆ ಮತ್ತು ಪುಸ್ತಕ ಎಷ್ಟೆಲ್ಲ ಅಂಶಗಳನ್ನು ಕವರ್ ಮಾಡುತ್ತೆ ಅನ್ನೋದು ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯ ಡೆಮೋ PDF ಸಿಗುತ್ತೆ. ಓಕೆ, ಸೊ ಡೆಮೋ PDF ಟೆಲಿಗ್ರಾಮಲ್ಲಿ ನಾಳೆ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇವತ್ತೇ ನೀವು ನೋಡಬೇಕು ಅನ್ನೋದಾದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಮೋದ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಇಲ್ಲಿ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 7019752139. ಓಕೆ, ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇದರ ಬೆಲೆ ಆಗಿರ್ಬೋದು ಅಥವಾ ಇದನ್ನು ಯಾವ ರೀತಿ ನಿಮಗೆ ಕಳಿಸ್ಕೊಡ್ತಾರೆ ಅಥವಾ ಇನ್ನೇನೇ ಎನ್ಕ್ವೈರಿ ಇದ್ದರೂ ಕೂಡ ನೀವು ಪ್ರಮೋದ್ ಸರ್ ಅವ್ರನ್ನ ಕೇಳ್ಬೋದು. ಓಕೆ, ಡೆಮೋ PDF ಅವ್ರ ಹತ್ರ ಸಿಗುತ್ತೆ. ಜೊತೆಗೆ ನನ್ನ ಈ ಒಂದು ಯೂಟ್ಯೂಬ್ ಕ್ಲಾಸ್ ಏನಿದೆ ಅಂದರೆ ಈ ಒಂದು ಪುಸ್ತಕದ ಪರಿಚಯದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಅದರ ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಬೋದು. 2 ಆಪ್ಷನ್ ಇದೆ. ಒಂದು ಪ್ರಮೋದ್ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಡೆಮೋ PDF ತೊಗೊಳ್ಳಿ, ಅಥವಾ ಇವತ್ತಿನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಸಂಪುಟ 1 ಮತ್ತು ಸಂಪುಟ 2ರ ಡೆಮೋ PDF ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಈ ಪುಸ್ತಕದ ಪರಿಚಯ ಈಗ ಸದ್ಯದಲ್ಲೇ ಇರುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಬಹಳಷ್ಟು ಉಪಯುಕ್ತ ಆಗಲಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಸೊ ಇದೆಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.